ಅವರನ್ನು ಸ್ವಾಮಿ ದಯಾನಂದ ಮಹಾವಿದ್ಯಾಲಯಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೇವೆ. ಪ್ರಧಾನ ಗುರುಗಳು ಹಾಗೂ ಎಲ್ಲ ಶಿಕ್ಷಕರಂದರು ಮುದ್ದು ವಿದ್ಯಾರ್ಥಿಗಳಿಂದ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರೋಣ. ಅವರ ಪರಿಚಯವನ್ನು ಅವರೇ ಮಾಡಿಕೊಂಡು 1 ಗಂಟೆಗಳ ಪರ್ಯಂತರ ಯಾವ ಮಗುವಿಗೆ ಗಣಿತದ ಲೆಕ್ಕ ಬರುವುದಿಲ್ಲ, ಗಣಿತದ ಲೆಕ್ಕವನ್ನು ತಿಳಿಸುವಂಥ ವಿಧಾನವಾಗಲಿ, ಯಾರಿಗೆ ಗ್ರಾಮೆಟಿಕಲ್ ಆಗಿ ಇಂಗ್ಲೀಷನ್ನು ನಮಗೆಲ್ಲರಿಗೂ ಮಾತಾಡಲಿಕ್ಕೆ ಬರ್ತದೆ, ಪರಂತು ಅದರದೇ ಆದಂಥ ಗ್ರಾಮರ್ ಏನಿದೆ ಅನ್ನುವಂಥ ವಿಚಾರಗಳ ಕೊರತೆ ಸಾಕಷ್ಟು ಇದ್ದರಿಂದ ಅವರದೇ ಆದಂಥ ಒಂದು ವಿಧಾನದಲ್ಲಿ ಅದನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಅವರ ಒಂದು 50 ನಿಮಿಷಗಳ ಪರ್ಯಂತರವಾದಂತಹ ಈ ಒಂದು ಅನುಕೂಲವನ್ನು, ಅವಕಾಶವನ್ನು ನಾವು ನೀವೆಲ್ಲರೂ ಕೂಡ ಅವರಿಗೆ ಆ ಕ್ಲಾಸಿನ ಬಗ್ಗೆ ಚಿಂತನೆಗೆ ಅನುಕೂಲ ಮಾಡಿಕೊಡ್ತೀವಿ. ಒಂದು ವಿಶೇಷ ತಮ್ಮ ಕಾರ್ಯಕ್ರಮವನ್ನು ಈ ಶಿಕ್ಷಣದ ಮೂಲಕ ಬಡ ಮಕ್ಕಳಿಗೆ ಅತ್ಯಂತ ಸರಳವಾಗಿ ತೀರಾ ಸಮೀಪದ ಏರಿಯಾದ ಎಲ್ಲ ಹಳ್ಳಿಗಳ ಮಕ್ಕಳಿಗೆ ಸಹಜವಾಗಿ ನೆಲಕು ಹಾಗೆ ಒಳ್ಳೆಯ ಈ ಒಂದು ಶಿಕ್ಷಣದ ಸೇವೆಯನ್ನು ಆರಂಭಿಸಿದ್ದಾರೆ. ಬಹಳ ಕಡಿಮೆ ಸಮಯದಲ್ಲಿ ಜಸ್ಟ್ 2 ವರ್ಷದ ಒಳಗೆ ಈ ಹಳ್ಳಿಯಿಂದ ಮಕ್ಕಳು ಇಲ್ಲಿ ಒಂದು ಕಡೆ ಕೂಡಿ ಒಳ್ಳೆ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ವ್ಯವಸ್ಥೆ ನಾನು ನೋಡಿಕೊಂಡು ಸ್ವಾಮೀಜಿಯವರ ಒಂದು ವಿಚಾರ, ಅವರ ಒಂದು ಗುರಿ ಬಹಳ ಶ್ರೇಷ್ಠವಾಗಿದೆ. ನಾನು ನಿನ್ನೆ ಸಾಯಂಕಾಲದಲ್ಲಿ ಬಂದಾಗ ಸ್ವಾಮೀಜಿಯವರು ತಮ್ಮ ಶಾಲೆಯ ಉದ್ದೇಶ, ತಮ್ಮ ಈ ಸೇವೆಯ ವಿಚಾರ ಅವರು ಕೂಡ ನಾನು ಮಾತಾಡ್ತಾ ಇದ್ದಾಗ ಗೊತ್ತಾಯಿತು. ಬಡ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಎಲ್ಲ ದೃಷ್ಟಿಯಿಂದ ಅನುಕೂಲ ಆಗಲಿ ಅಂತ ಹೇಳಿ ಅವರ ಒಂದು ಅಂಕುಶ್ ಸರ್ ನಮ್ಮೆಲ್ಲರಿಗೂ ಒಂದು ಹೊಸ ತರಹವಾದಂತಹ ಇನ್ನೂ ಅವರಲ್ಲಿ ಚಿಂತನೆಗಳಿದ್ದು, ಇಂಗ್ಲೀಷ್ ವರ್ಡ್ಸನ್ನು ಯಾವ ತರಹ ಬಳಕೆ ಮಾಡಬೇಕು, ಒಂದೊಂದು ಶಬ್ದವನ್ನು ಬಳಕೆ ಮಾಡಿದಾಗ ಸುಮಾರು 1005 ಒಂದು ಅಕ್ಷರವನ್ನು ಬಳಕೆ ಮಾಡಿಕೊಂಡು ನಾವು ವರ್ಡ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಬರ್ತದೆ. ಅದೇ ತರಹವಾಗಿ ಸೆಂಟೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಬರ್ತದೆ. ಇಂಥ 10 ಹಲವು ಚಿಂತನೆಗಳನ್ನು ಹೊತ್ತು ಇವತ್ತಿನ ದಿವಸ ಗಣಿತದ ಬಗ್ಗೆ, ಮ್ಯಾಥಮೆಟಿಕ್ಸ್ ಬಗ್ಗೆ ತುಂಬ ಒಳ್ಳೆಯ ವಿಚಾರವನ್ನು, ಏರಿಕೆ ಕ್ರಮ ಇಳಿಕೆ ಕ್ರಮದ ವಿಚಾರವನ್ನು ಅವರು ಇಬ್ಬರು ಮಕ್ಕಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳಾಗ್ಯಾರ. ಹಿಂಗೆ ಸಣ್ಣ ಶಾಲೆಗೆ ಕಲ್ತವ್ರು. ಅವ್ರ ಚಿಂತನೆ ಹೀಗಿದೆ, ಹಳ್ಳಿ ಒಳಗಿರುವಂತಹ ಮಕ್ಕಳು ಏನನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದಲ್ಲ, ಎಲ್ಲವನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ. ಎಷ್ಟೋ ಜನ ಮಕ್ಕಳಿಗೆ ಅಕ್ಷರಗಳು ಬರೋದಿಲ್ಲ ಅಂದ್ರೆ ಆಟದ ಮುಖಾಂತರ ಅಕ್ಷರವನ್ನು ಕಲಿಸುವಂಥ ವಿಚಾರವನ್ನು ಹೊತ್ತು ಇವತ್ತಿನ ದಿವಸ ಅವರದೇ ಆದಂತಹ ನಿಖಿತಾ ಹಾಗೂ ಅಮೃತ ಅವರು ಡಬಲ್ PhD ಮಾಡಿದವರು, ಡಬಲ್ ಡಾಕ್ಟರೇಟ್ ಇದ್ದವರು. ಇದು ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವರದೇ ಆದಂತಹ ಒಂದು ಕಲಾ ಕೌಶಲ್ಯದಲ್ಲಿ ಯಾವುದೇ ತರಹದ ಹಣವನ್ನು ಎಲ್ಲಿ ಬಯಸಲಾರ್ದ ಎಲ್ಲ ಶಾಲೆಗಳಿಗೆ ಈ ಟೀಚ್ ಮಾಡಬೇಕು ಅನ್ನುವಂಥ ಹವ್ಯಾಸ ಅವರಿಗಿದ್ದದ್ದಕ್ಕೆ ಇಲ್ಲಿ ತನಕ ಬಂದ. ಯಾವುದೇ ಥರ ಫೀಸ್ ಮಾಡೋಲ್ಲ, ಯಾವುದೇ ಥರ ಹಣವನ್ನು ಬಯಸಲ್ಲ. ಪರಂತು ಇವತ್ತು ಸ್ವಾಮಿ ದಯಾನಂದ ಆಂಗ್ಲ ಮಾಧ್ಯಮ ಶಾಲೆಗೆ ಬಂದು ನಮ್ಮೆಲ್ಲರಿಗೂ ಕೂಡ ಸಹಕಾರಿ ಆಗುವಂಥ ಕೆಲವೊಂದು ಚಿಂತನೆಗಳನ್ನು ಕಲಿಸಿಕೊಟ್ಟಾರೆ. ಇನ್ನೂ ಕೆಲವೊಂದು ವಿಚಾರಗಳನ್ನು ಯೂಟ್ಯೂಬ್ ಮೂಲಕ ಪ್ರವೀಣ್ ಸರಿಗೆ ಬಿಡ್ತಾರೆ, ಆಯಾ ಕ್ಲಾಸ್ ಟೀಚರಿಗೆ ಬಿಡ್ತಾರೆ. ವಾರದಲ್ಲಿ ಒಂದು ದಿವಸ ಇಲ್ಲೇ ಇರಲಿ, ಮಠದ ಶಾಲೆಯಲ್ಲಿ ಇರಲಿ, ಈ ಥರ ಟಿಪ್ಸ್ ಕೊಡೋ ಮುಖಾಂತರವಾಗಿ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತದೆ. ಆಗಮಿಸಿದಂಥವರಿಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಅವರನ್ನು ಮತ್ತೊಂದು ಬಾರಿ ಅವಕಾಶ ಸಿಕ್ಕಾಗ ಆಮಂತ್ರಿಸ್ಕೊಳ್ತಾ ಅವರ ಪುಸ್ತಕಗಳು ಯಾರಿಗೆ ಬೇಕಾಗ್ತವೆ ಆ ನಂತರದಲ್ಲಿ ಲಿಸ್ಟ್ ಕೊಡ್ರಿ, ಒಂದು ಸಂದರ್ಭ ತಗೊಂಡು ನಿಮ್ಮೆಲ್ಲರಿಗೆ ತಲುಪಿಸಿ ಅವ್ರಿಗೆ ಹಣವನ್ನು ತಲುಪಿಸ್ತಾರೆ. ಅವರಿಗೆ ಶ್ರೀಮಠದ ಶಾಲೆಯ ವತಿಯಿಂದ ತುಂಬ ಹೃದಯದ ಗೌರವ ಸತ್ಕಾರವನ್ನು ಸಲ್ಲಿಸೋಣ.